ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳು ಅಂದ್ರೆ ಈಗ ಅಡಿಕೆ ಹಾಕಿರ್ತಾರೆ, ತುಂಬಾ ಹತ್ರ ಅಡಿಕೆ ಹಾಕಿರ್ತಾರೆ, ಯಾವ ಪ್ರಾಡಕ್ಟ್ ಬೆಟರ್ ಅಂತ ಹೇಳ್ಬೋದಾ ಅಂಡ್ ಎಷ್ಟು ಬೆಲೆಗೆ ಅಂತ? ಇವೆಲ್ಲ ನಿಮ್ಗೆ ಮಲ್ಟಿ ಕಡಿ ಮತ್ತೆ ಇದು ನಿಮ್ಗೆ ಅಡ್ಜಸ್ಟ್ಮೆಂಟಬಲ್ ನಿಮಗೆ ರೋಟರ್ ಬರ್ತವೆ. ಸರ್ ಈಗ ಅತಿ ಕಮ್ಮಿ ದರದಲ್ಲಿ ಅಂದ್ರೆ ಹೋಲ್ಸೇಲ್ ದರದಲ್ಲಿ ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳು ಅಂದ್ರೆ ಈಗ ಅಡಿಕೆ ಹಾಕಿರ್ತಾರೆ, ತುಂಬಾ ಹತ್ರ ಅಡಿಕೆ ಹಾಕಿರ್ತಾರೆ, ಅಲ್ಲಿ ರೋಟ್ರಿಂಗ್ ಮಾಡ್ಬೇಕು ಅಡಿಕೆಗೆ. ಅಂಡ್ ಹೂವಿನ ಕೃಷಿ ಮಾಡ್ತಿರ್ತಾರೆ ಸ್ವಲ್ಪ ಜನ, ಅಲ್ಲಿ ರೋಟ್ರಿಂಗ್ ಮಾಡ್ಬೇಕು. ಸೊ ಇದೇ ತರ ತುಂಬಾ ಕಲ್ಟಿವೇಶನ್ ಪ್ರಾಡಕ್ಟ್ಸ್ ಗಳು ರೈತರಿಗೆ ಗೊತ್ತಿರಲ್ಲ ಎಷ್ಟು ಬೆಲೆಗೆ ಸಿಗ್ತವೆ ಅಂಡ್ ಯಾವ ತರ ಮೇಂಟೆನೆನ್ಸ್ ಮಾಡೋದು ಅಂತ. ಇವತ್ತು ನಾವಿರೋದು ರೈತರ ಮನೆಯಲ್ಲಿ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂದ್ರೆ ರೋಟ್ರಿಂಗ್ ಸಿಸ್ಟಮ್ ಇರ್ಬೋದು, ನೇಗ್ಲು ಅಂದ್ರೆ ಚಿಕ್ಕ ರೋಟ್ರಿಂಗ್ ಸಿಸ್ಟಮ್ ನ ಯಾವ ತರ ಯೂಸ್ ಮಾಡೋದು ಎಲ್ಲವನ್ನು ಸರ್ ನಿಮ್ಗೆ ತಿಳಿಸ್ತಾರೆ. ವಿಡಿಯೋನ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ, ನಿಮ್ಗೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ. ಈಗ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂತ ಬಂದ್ರೆ ಇಲ್ಲಿ ಯಾವ್ಯಾವ ತರ ಅಂದ್ರೆ ಎಷ್ಟು ಬೆಲೆಗೆ ಸಿಗ್ತದೆ ಅಂಡ್ ಯಾವ್ಯಾವ ಪರ್ಪಸ್ಗೆ ಯೂಸ್ ಮಾಡೋದು. ಈಗ ಅಡಿಕೆ ಹಾಕಿರ್ತಾರೆ, ತೆಂಗು ಹಾಕಿರ್ತಾರೆ ಅಂಡ್ ಝೀರೋ ಕಲ್ಟಿವೇಶನ್ ಅಂತ ಬರುತ್ತೆ ಸರ್. ಝೀರೋ ಅಂದ್ರೆ ಅಲ್ಲಿ ಟ್ರ್ಯಾಕ್ಟ್ರು ಮತ್ತೆ ಎತ್ತುಗಳೆಲ್ಲ ಹೋಗಕ್ಕಾಗಲ್ಲ. ಅಂತವ್ರಿಗೆ ಯಾವ ಪ್ರಾಡಕ್ಟ್ಸ್ ಬೆಟರ್ ಅಂತ ಹೇಳ್ಬೋದಾ ಅಂಡ್ ಎಷ್ಟು ಬೆಲೆಗೆ ಅಂತ? ಇವೆಲ್ಲ ನಿಮ್ಗೆ ಮಲ್ಟಿಪರ್ಪಸ್ ಅಂದ್ರೆ ನಿಮಗೆ ಪ್ರತಿಯೊಂದಕ್ಕೂ ತೆಂಗಾಗ್ಲಿ ಅಡಿಕೆ ಆಗ್ಲಿ ಬಾಳೆ ಗಿಡ ಹಾಕಿದ್ರೆ ಇಲ್ಲ ತರಕಾರಿಗಳಿಗೆ ಸಾಲ ಹೊಡ್ಕೋಬೇಕು, ಎಲ್ಲದಕ್ಕೂ ಯೂಸ್ ಆಗುವಂತ ಪ್ರಾಡಕ್ಟ್, ಮಲ್ಟಿ ಯೂಸ್ಗೆ ಪ್ರಾಡಕ್ಟ್ ಯೂಸ್ ಆಗುತ್ತೆ. ಮತ್ತೆ ಬರೀ ನಿಮ್ಗೆ ಮಧ್ಯದಲ್ಲಿ ನೇಗ್ಲು ಹೊಡ್ಕೊಳಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಆಗುವಂತ ಪ್ರಾಡಕ್ಟ್ಗಳು ಇವೆಲ್ಲ ನಿಮ್ಗೆ 7 HP ಇದ್ರ ರೇಂಜ್ ಅಲ್ಲಿ ಇದಾವೆ. 7 HP ಟೀಲರ್ಗಳಿದಾವೆ, 9 HP ಬರುತ್ತೆ ನಿಮಗೆ. ಅದ್ರಲ್ಲಿ ಡೀಸೆಲ್ ಇಂಜಿನ್ ಬರುತ್ತೆ, ಪೆಟ್ರೋಲ್ ಇಂಜಿನ್ ಅಂತ ಸಪರೇಟ್ ಬರುತ್ತೆ. ಸೊ ಹಂಗೆ ವೈಡೆಸ್ಟ್ ರೇಂಜ್ ಇದಾವೆ. ನಿಮಗೆ ಅದ್ರಲ್ಲಿ 25,000 ಸ್ಟಾರ್ಟ್ ಆಗ್ತಾ ಇದೆ. 25,000 ಟೀಲರ್ ಸ್ಟಾರ್ಟ್ ಆಗ್ತವೆ. ನಿಮಗೆ 25,000 ಇದೆ, 28,000 ಇದೆ. ಸೊ ಎಕಾನಮಿ ಮಾಡಲ್ ಬಂದ್ಬಿಟ್ಟು ನಿಮಗೆ 25,000 ಸ್ಟಾರ್ಟ್ ಆಗುತ್ತೆ. ಬೇಸಿಕ್ ಪ್ರೈಸ್ 25,000 ಸ್ಟಾರ್ಟ್ ಆಗುತ್ತೆ. ಸೊ 28,000 ಅದು ಬಿಟ್ರೆ ನಿಮಗೆ 30,000 32,000 ಒಂದೊಂದು ಇದಕ್ಕೆ ಅದು ಫೀಚರ್ಸ್ ಚೇಂಜ್ ಆಗ್ತಾ ಇದ್ದಂಗೆ ಅದು ಆಗ್ತದಂಗೆ ಇದಾಗುತ್ತೆ. ಈಗ ನಿಮಗೆ ಇದು ನೋಡಿ, ಇದು ಬಂದ್ಬಿಟ್ಟು 7 HP ಸೆಲ್ಫ್ ಸ್ಟಾರ್ಟರ್ ವಿತ್ ಇದು ಬರುತ್ತೆ. ಹೌದು, ಹೆಡ್ಲೈಟ್ ಮಾಡಲ್ ವಿತ್ ಸೆಲ್ಫ್ ಸ್ಟಾರ್ಟರ್ ಬರುತ್ತೆ. ಸೊ ಸರ್ ಈ ಮಿಷಿನ್ ಕಾಣ್ತಿದೆಯಲ್ಲ, ಈಗ ಯಾವ ಪರ್ಪಸ್ ಯೂಸ್ ಮಾಡ್ಬೋದು? ಈಗ ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ ಇದು ಯಾವ ಪರ್ಪಸ್ ಯೂಸ್ ಮಾಡೋದು ಅಂತ. ಸೊ ಅಂದ್ರೆ ನಾನೀಗ ಈ ಮಿಷಿನ್ ಯಾವ ಪರ್ಪಸ್ ಯೂಸ್ ಮಾಡ್ಬೋದು? ನಿಮ್ಗೆ ಅದಕ್ಕೆ ರೋಟರ್ ಬರುತ್ತೆ. ನಿಮಗೆ ರೋಟರ್ ಹೊಡ್ಕೊಂಡ್ರೆ ನಿಮಗೆ ಏನು ಕೆಲವ್ರು ಏನ್ ಮಾಡ್ತಾರೆ, ನಮಗ್ ಬರೀ ಕಳೆ ಹೊಡ್ಕೊಳಕ್ ಮಾತ್ರ ಹೊಡ್ಕೊಳ್ತಾರೆ. ಈ ಮರದ ಸುತ್ತ ನಮಗೆ ಇದಿರುತ್ತೆ, ಆ ಮರದ ಸುತ್ತ ಎಲ್ಲ ಕಳೆ ಹೊಡ್ಕೊಳಕ್ ಯೂಸ್ ಮಾಡ್ಕೊಳ್ತಾರೆ. ಅದು ಬಿಟ್ರೆ ನಿಮಗೆ ಈಗ ಕೆಲವರು ತರಕಾರಿ ಬೆಳಿತಾರೆ. ತರಕಾರಿ ಬೆಳಿಬೇಕಾದ್ರೆ ಒಂದ್ಸರಿ ಮಣ್ಣನ್ನೆಲ್ಲ ರೋಟರ್ ಹೊಡ್ಕೊಂಡು ಎಲ್ಲ ಕ್ಲೀನ್ ಆಗಿ ಇದ್ ಮಾಡ್ಕೊಂಡು ನೇಗ್ಲ್ ಹಾಕೊಂಡು ಸಾಲ್ ಮಾಡ್ಕೊಳ್ತಾರೆ. ಅದಕ್ಕೂ ಯೂಸ್ ಆಗುತ್ತೆ ನಿಮಗೆ ಹೊಲಗಳಲ್ಲಿ. ಇದಕ್ಕೆ ಈಗ ಬಾಳೆ ಗಿಡಗಳಲ್ಲಿ ಮಧ್ಯದಲ್ಲಿ ಬೇರೆ ಟ್ರ್ಯಾಕ್ಟರ್ಗಳೆಲ್ಲ ಹೋಗೋದಿಲ್ಲ. ಇವು ಏನಾಗುತ್ತೆ, ನಿಮ್ಗೆ 4 ಅಡಿ ಮತ್ತೆ ಇದು ನಿಮ್ಗೆ ಅಡ್ಜಸ್ಟ್ಮೆಂಟಬಲ್ ನಿಮಗೆ ರೋಟರ್ ಬರ್ತವೆ. ಸರ್ ಈ ಪ್ರಾಡಕ್ಟ್ ಇದೆಯಲ್ಲ, ಇನ್ನ ಯಾವ್ದಕ್ಕೆ ಯೂಸ್ ಮಾಡ್ಬೋದು? ಬೆಟರ್ ಯಾವ್ದು? ಸೊ ಇದು ಬೇರೆ ಏನಲ್ಲ, ಇದು ಕಳೆ ಹೊಡೆಯೋ ಮಿಷಿನ್ ಅಲ್ಲೇ ವಿತ್ ವೀಲ್ ಬರುವಂತದ್ದು. ನಿಮಗೆ ಏನಾಗುತ್ತೆ, ನಿಮಗೆ ಈಗ ಕೆಲವರು ಆ ಸೈಡ್ ಪ್ಯಾಕ್ ನಿಮಗೆ ಈಗ ಕಳೆ ಹೊಡೆಯೋ ಮಿಷಿನ್ ನೋಡ್ತಿದ್ದೀರಾ ನೀವು ಅಲ್ಲಿ ಮಧ್ಯೆ ಕಾಣಿಸ್ತಿದಾವಲ್ಲ ಕಳೆ ಹೊಡೆಯೋ ಮಿಷಿನ್ಗಳು. ಸೊ ಅದರಲ್ಲಿ 2 ಸ್ಟ್ರೋಕ್ 4 ಸ್ಟ್ರೋಕ್ ಅಂತ ಬರ್ತದೆ. ಸೊ ಇದರಲ್ಲಿ ಏನಾಗುತ್ತೆ ನಿಮಗೆ, ಈ ಕಳೆ ಹೊಡೆಯೋ ಮಿಷಿನ್ ಅಲ್ಲಿ ಇದು ಬಂದ್ಬಿಟ್ಟು ಗಾರ್ಡನ್ ಯೂಸಿಗೋಸ್ಕರ. ಈಗ ಕೆಲವ್ರು ಏನ್ ಮಾಡ್ತಾರೆ, ನಮಗೆ ಒತ್ಕೊಂಡು ಓಡಾಡಕ್ಕಾಗಲ್ಲ. ಸೊ ನಮಗೆ ಕಂಫರ್ಟ್ ಆಗಿ ತಳ್ಕೊಂಡು ಯೂಸ್ ಮಾಡೋದ್ರ ಈಗ ನೋಡಿ, ಎಕ್ಸಿಲೇಟರ್ ಇಲ್ಲೇ ಇರುತ್ತೆ, ಆನ್ ಅಂಡ್ ಆಫ್ ಸ್ವಿಚ್ ಇರುತ್ತೆ. ಒಂದ್ಸರಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡಿದ್ರೆ ನಿಮಗೆ ಜಸ್ಟ್ ನೋಡಿ ಈಗ ಹುಲ್ ಇರುತ್ತೆ, ಜಸ್ಟ್ ಈ ತರ ಇದ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಹುಲ್ಲನ್ನ ಕಟ್ ಮಾಡ್ಕೊಂಡು. ಸರ್ ಎಷ್ಟು ಲೀಟರ್ ಪೆಟ್ರೋಲ್ ಆಗ್ತದೆ ಇದು ನಿಮಗೆ ಪೆಟ್ರೋಲ್? ಇದು ಪೆಟ್ರೋಲ್ ಇಂಜಿನ್. ನಿಮಗೆ ಇದ್ರಲ್ಲಿ ಈ ಸೆಗ್ಮೆಂಟ್ ಅಲ್ಲೆಲ್ಲ ನಿಮಗೆ
ಪೆಟ್ರೋಲ್ ಇಂಜಿನ್ಸ್ ಬರೋದು. ನಿಮಗೆ 2 ಸ್ಟ್ರೋಕ್ ಬರುತ್ತೆ, 4 ಸ್ಟ್ರೋಕ್ ಬರುತ್ತೆ. ಹಾ. ಬಟ್ ನಿಮಗೆ ಇದರಲ್ಲಿ ಡೀಸೆಲ್ ಇಂಜಿನ್ಸ್ ಬರೋದಿಲ್ಲ. ಡೀಸೆಲ್ ಯಾಕಂದ್ರೆ ನಿಮಗೆ ಕೆಪಾಸಿಟಿ, ಇಂಜಿನ್ ಕೆಪಾಸಿಟಿ ದೊಡ್ಡದಾಗ್ತವೆ. ನಿಮಗೆ ಇಂಜಿನ್ಗಳು ದೊಡ್ಡ ಅಂದ್ರೆ ಡಿಸೈಲ್ ಅಂತ ಬಂದ್ರೆ ಇಂಜಿನ್ ಕೆಪಾಸಿಟಿ ಜಾಸ್ತಿ ಜಾಸ್ತಿ ಇರುತ್ತೆ. ಇಂಜಿನ್ ಪೆಟ್ರೋಲ್ ಅಂದ್ರೆ ಕಮ್ಮಿ ಹೌದು. ನಿಮಗೆ ಡೀಸೆಲ್ ಇಂಜಿನ್ಗಳು ನಿಮಗೆ ಇದಕ್ಕೆಲ್ಲ ಫಿಟ್ ಆಗೋದಿಲ್ಲ. ಇದರಲ್ಲಿ 2 ಸ್ಟ್ರೋಕ್ 4 ಸ್ಟ್ರೋಕ್ ಬರುತ್ತೆ. 2 ಸ್ಟ್ರೋಕ್ ಹೆಂಗೆ ಅಂದ್ರೆ ನಮ್ ಹಳೆದು ಟಿವಿಎಸ್ ಇದು ಲೂನಾಗಳಿದ್ವಲ್ಲ, ನಮ್ ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕ್ತಿದ್ವಿ ಮುಂಚೆ. ಪೆಟ್ರೋಲ್ ಬಂಕಿಗೆ ಹೋಗಿದ್ರೆ ಆಯಿಲ್ ಹಾಕ್ತಾರೆ, ಪೆಟ್ರೋಲ್ ಹಾಕ್ತಾರೆ. ಅದು 2 ಸ್ಟ್ರೋಕ್. ಇವಾಗ ನಮ್ಗೆ ಹೀರೋ ಹೋಂಡಾ ಇಂಜಿನ್ಗಳು ಏನ್ ಬರ್ತಾವ ಬೈಕ್ಗಳು ಎಲ್ಲದನ್ನು, ಅದು ಬಂದ್ಬಿಟ್ಟು 4 ಸ್ಟ್ರೋಕ್. ಅದಕ್ಕೆ ನಿಮಗೆ 4 ಸ್ಟ್ರೋಕ್ ಇಂಜಿನ್ಗಳು ಬರ್ತವೆ. ಅಂದ್ರೆ ಇದು 4 ಸ್ಟ್ರೋಕ್ ಇದು 2 ಸ್ಟ್ರೋಕ್, ಇದು 2 ಸ್ಟ್ರೋಕ್ ಹಳೆ ಅಂದ್ರೆ ಆಯಿಲ್ ಪ್ಲಸ್ ಪೆಟ್ರೋಲ್ ಪೆಟ್ರೋಲ್ ಮಿಕ್ಸ್ ಬರುತ್ತೆ. ಸೊ ಇದ್ರಲ್ಲಿ ಹೆಂಗ್ ಡಿವಿಷನ್ ಆಗುತ್ತೆ, ಇದ್ರಲ್ಲಿ ಸಿಸಿಗಳ ಮೇಲೆ ಚೇಂಜ್ ಆಗುತ್ತೆ. ಈಗ ನಿಮಗೆ ಈ ದೊಡ್ಡ ಸೆಗ್ಮೆಂಟ್ ಅಲ್ಲೆಲ್ಲ ನಿಮಗೆ ಎಚ್ ಪಿ ಗಳಲ್ಲಿ ಬರುತ್ತೆ. ಇದು ಸಿಸಿಗಳ ಮೇಲೆ 38 ಸಿಸಿ, 42 ಸಿಸಿ, 48 ಸಿಸಿ, 52 ಸಿಸಿ ಈ ತರ ಬರ್ತದೆ. ಸೊ ಸಿಸಿಗಳ ಮೇಲೆ ನಿಮಗೆ ಇಂಜಿನ್ ಪವರ್ ಚೇಂಜ್ ಆಗ್ತಾ ಹೋಗ್ತದೆ. ಸಿಟಿಗಳ ಮೇಲೆ ಸಿಸಿ ಮೇಲೆ ನಿಮಗೆ ಈಗ 52 ಸಿಸಿ ಬಂತು ಅಂದ್ರೆ ಇಂಜಿನ್ ಪವರ್ ಚೆನ್ನಾಗಿ ಜಾಸ್ತಿ ಇರುತ್ತೆ. ಸೊ ಪವರ್ ಜಾಸ್ತಿ ಇರೋದಕ್ಕೆ RPM ಸ್ಪೀಡ್ ಅಂತ ಇರುತ್ತೆ. ನಿಮಗೆ ಮುಂದ್ಗಡೆ ಬರೋಂತ ತಿರ್ಗೋದು ಇದಕ್ಕೆ ಅಂದ್ರೆ ಬ್ಲೇಡ್ ಹಾಕೊಳ್ಳೋದು ನಾವು. ಹೌದು, ಬ್ಲೇಡ್ ಹಾಕೋಬಹುದು, ನಿಮಗೆ ರೋಪ್ ಹಾಕೋಬಹುದು, ಆಪ್ಷನ್ ತುಂಬಾ ಇದಾವೆ. ಮತ್ತೆ ನಿಮಗೆ ಅದರಲ್ಲಿ ಸಿಂಪಲ್ ಆಗಿ ಕೆಲವೊಂದು ರೋಟರ್ ಫಿಟ್ಟಿಂಗ್, ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಬಹುದು. ಇದಕ್ಕೆ ರೋಟರ್ ಫಿಟ್ಟಿಂಗ್ ಕೂಡ ಮಾಡ್ಕೋಬಹುದು. ಚಿಕ್ಕ ರೋಟರ್ ಇದಕ್ಕೆ ಫಿಟ್ ಆಗಂತ ರೋಟರ್ಗಳು ಬರ್ತಾವೆ. ಆಪ್ಷನ್ ಇದೆ ಇದಕ್ಕೆ. ಈಗ ನಿಮಗೆ ಇದಕ್ಕೆ ಇದೆಲ್ಲದನ್ನು ಆಪ್ಷನಲ್ ಆಗಿ ನಿಮಗೆ ಯೂಸ್ ಮಾಡ್ಕೋಬಹುದು ಅದನ್ನೆಲ್ಲ. ಅದೇ ಸರ್, ಇದರ ರೈಟ್ ಎಷ್ಟು ಒಂದು ಈ ಸೆಗ್ಮೆಂಟ್ ಅಲ್ಲಿ ನಿಮಗೆ ಬ್ರಷ್ ಕಟರ್ ಸೆಗ್ಮೆಂಟ್ ಅಲ್ಲಿ ನಿಮಗೆ 6300 ನಾವು ಕೊಡ್ತೀವಿ. ಅದಕ್ಕೆ ಯಾಕಂದ್ರೆ ಸಬ್ಸಿಡಿ ಇದೆ. ಆ ಸಬ್ಸಿಡಿ ಇರೋ ಡಾಕ್ಯುಮೆಂಟ್ ಕೊಡೋದ್ರಿಂದ ನಿಮಗೆ 6300, ಅದು ನಿಮಗೆ 12,000 ರೂಪಾಯಿ ಮಿಷನ್ 6300 ರೂಪಾಯಿ ಕೊಡ್ತೀವಿ. ಅಂದ್ರೆ ಸಬ್ಸಿಡಿಗೆ ರೈತರಿಗೆ ಗೊತ್ತಿರಲ್ಲ ಯಾವ ಡಾಕ್ಯುಮೆಂಟ್. ಈಗ ನಾವು ಸಿಂಪಲ್ ಡಾಕ್ಯುಮೆಂಟ್, ಆಕ್ಚುಲಿ ನಮಗೆ ಗೌರ್ಮೆಂಟ್ ಇಂದ ಫಂಡ್ ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ, ಬಟ್ ನಾವು ಕೊಡ್ತಾ ಇದೀವಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು. ಫಂಡ್ ಬಂದಾಗ ನಾವು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ. ನಾವು ಫಾರ್ಮರ್ ಶೇರ್ ಅನ್ನ ಕಟ್ಟಿಸ್ಕೊಂಡು ನಾವು ಸಬ್ಸಿಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಳ್ತೀವಿ. ಫಾರ್ಮರ್ ಶೇರ್ ನ ಕಟ್ಟಿಸ್ಕೊಂಡು ಮಿಷಿನರಿ ಕೊಡ್ತೀವಿ. ಬಟ್ ಎಲ್ಲಾ ಮಿಷಿನರಿ ಕೊಡ್ತಿಲ್ಲ. ಈ ಬ್ರಷ್ ಕಟರ್ ಸೆಗ್ಮೆಂಟ್ ಅಲ್ಲಿ ಇದೊಂದು ಇದರಲ್ಲಿ ಇದಿದ್ದಾವೆ. ಈ ಬ್ರಷ್ ಕಟರ್ ಸೆಗ್ಮೆಂಟ್ ಅಲ್ಲಿ ಕೊಡ್ತೀವಿ. ಅದ್ ಬಿಟ್ರೆ ಟಿಲ್ಲರ್ ಸೆಗ್ಮೆಂಟ್ ಇದರಲ್ಲಿ ಆ ಎರಡರಲ್ಲಿ ಮಾತ್ರ ಕೊಡ್ತಾ ಇದೀವಿ. ಬೇರೆ ಇನ್ಯಾವುದಕ್ಕೂ ಸಬ್ಸಿಡಿ ಕೊಡ್ತಾ ಇಲ್ಲ. ಯಾಕಂದ್ರೆ ಅವ್ರದ್ದು ಕೆಲವೊಂದು ಬರ್ತಾ ಇಲ್ಲ ಫಂಡ್ಗಳು, ಹೆಂಗ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದ್ರೂ ನಾವು ಕಸ್ಟಮರ್ ಗಳ ಹತ್ರ ಡಾಕ್ಯುಮೆಂಟ್ ತಗೊಂಡು ಇದೊಂದು ಸೆಗ್ಮೆಂಟ್ ಅದೊಂದು ಸೆಗ್ಮೆಂಟ್ ಮಾತ್ರ ಕೊಡ್ತಾ ಇದೀವಿ. ಇದು ನಿಮಗೆ 6300 ರೂಪಾಯಿಂದನೂ ಕೊಡ್ತಿದ್ದೀವಿ ಸಬ್ಸಿಡಿ ಡಾಕ್ಯುಮೆಂಟ್ ಕೊಟ್ಟರೆ. 6300 ಡಾಕ್ಯುಮೆಂಟ್ಸ್ ಏನೇನು ಬೇಕು? ಸೊ ಅದಕ್ಕೆ ನಿಮಗೆ ಪಾಣಿ, 20 ಗುಂಟೆ ಮೇಲಿರೋ ಪಾಣಿ, ಆಧಾರ್ ಕಾರ್ಡ್, ಪಾಸ್ಬುಕ್ ಜೆರಾಕ್ಸ್, ಒಂದು ಫೋಟೋ, ಇಷ್ಟೇ ಡಾಕ್ಯುಮೆಂಟ್. ಸಿಂಪಲ್ ಡಾಕ್ಯುಮೆಂಟ್ ಕೇಳ್ತೀವಿ, ಸಿಂಪಲ್ ಆಗಿ. ನಮ್ಗೆ ಯಾಕಂದ್ರೆ ನಿಮ್ಗೆ ಫಂಡ್ ಆಗೋ ಟೈಮಲ್ಲಿ ಮಾತ್ರ ನಾವು ಫೋಟೋ ಹುಡ್ಕಕ್ ಬರ್ತೀವಲ್ಲ, ಅವಾಗ ಮಾತ್ರ ನೋ ಅಬ್ಜೆಕ್ಷನ್ ಲೆಟರ್ ಬೇಕಾಗುತ್ತೆ. ಈಗ ನೀವು ಕೃಷಿ ಇಲಾಖೆಯಲ್ಲಿ ಏನಾದ್ರು ಫಂಡ್ ತಗೊಂಡಿದ್ರೆ ತೋಟಗಾರಿಕೆಯಲ್ಲಿ ಕೊಡೋದಿಲ್ಲ, ಇಲ್ಲ ರೇಷ್ಮೆ ಇಲಾಖೆಯಲ್ಲಿ ಕೊಡೋದಿಲ್ಲ. ಸೊ ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ತಗೊಂಡ್ರು ನಿಮಗೆ ಆ ಫಂಡ್ ಬರೋದಿಲ್ಲ. ಅದಕ್ಕೆ ನಾವು ಮಾಡೋದೀಗ ಈಗ ಕೃಷಿ ಇಲಾಖೆಯಿಂದ ಮಾಡಿದ್ರೆ ತೋಟಗಾರಿಕೆ ಅಥವಾ ರೇಷ್ಮೆ ಇಲಾಖೆಯಿಂದ ನಮಗೆ ನೋ ಅಬ್ಜೆಕ್ಷನ್ ಲೆಟರ್ ಬೇಕಾಗುತ್ತೆ. ನಾವು ಅಲ್ಲಿ ತಗೊಂಡಿಲ್ಲ ಅಂತ. ಯಾಕಂದ್ರೆ ಒಂದ್ಸರಿ ರೈತರಿಗೆ ಕೊಡೋದು, ನೆಕ್ಸ್ಟ್ 5 ವರ್ಷ ತನಕ ಅವ್ರ ಮಕ್ಕಳು ತಗೊಳಕ್ ಆಗೋದಿಲ್ಲ ಆತ. ಅದರಿಂದ ನಿಮಗೆ ಅದೊಂದು NOC ಒಂದು ಕೇಳ್ತೀವಿ ನಾವು. ಸೊ ಇದ್ರಲ್ಲಿ ನೆಕ್ಸ್ಟ್ ಇದು ಬಂದ್ಬಿಟ್ಟು ಆತರ ಬರ್ತವೆ. ಸೊ ಇದ್ರಲ್ಲಿ ನಿಮಗೆ 4 ಸ್ಟ್ರೋಕ್ ಬರುತ್ತೆ. ಇದು ನಿಮಗೆ ರೆಗ್ಯುಲರ್ ಯೂಸ್ಗಳು. ಇದ್ರಲ್ಲಿ ನಿಮಗೆ ಬ್ಯಾಕ್ ಪ್ಯಾಕ್ ಮಿಷಿನ್ ಅಂತಾನು ಬರುತ್ತೆ. ಪೆನ್ನಿಗೆ ಹಾಕೋದು ಈ ತರದ್ರಲ್ಲಿ ಈ ತರ ಬರುತ್ತೆ. ಅಂದ್ರೆ ಬದಿನಲ್ಲಿ ಎಲ್ಲ ಹುಲ್ ಬೆಳೆದಿರೋ ಕಾಂಗ್ರೆಸ್ ಗಿಡ ಎಲ್ಲ ಬೆಳೆದಿರ್ತಾರೆ. ಹೌದು, ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಂದ್ಬಿಟ್ಟು ಈ ತರದ್ ಬರುತ್ತೆ. ಇದು ನಿಮ್ಗೆ ಟಿಲ್ಲರ್ ತರನೇ ಯೂಸ್ ಆಗುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಫಿಟ್ ಆಗುತ್ತೆ. ಇದಕ್ಕೆಲ್ಲದಕ್ಕೂ ಫಿಟ್ ಆಗುತ್ತೆ. ಸೊ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಗಳು, ಅದಕ್ಕೆ ಬ್ರಷ್ ಕಟರ್ಗಳು ಬರ್ತವೆ. ಇದನ್ನು ರೋಟರ್ ಆಗುತ್ತೆ. ಸೊ ಇದೇ ರೋಟರ್ ಈ ಕಾನ್ಸೆಪ್ಟ್ ಗೆ ಬರುತ್ತೆ. ಈ ಕಾನ್ಸೆಪ್ಟ್ ಅಂದ್ರೆ ಇದು ಇವಾಗ ಇದು ನಮ್ದು ಈ ಕಳೆ ಕಟ್ ಮಾಡೋ ಮಿಷಿನ್ ಇದಾಗುತ್ತೆ. ಇದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಇದು 52 ಸಿಸಿ ಅಲ್ಲ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 60, ಇದು ಸ್ವಲ್ಪ ಜಾಸ್ತಿ ಸಿಸಿ ಬರುತ್ತೆ. 58 ಸಿಸಿ, 60 ಸಿಸಿಗೆ ಇದರಲ್ಲಿ 2 HP ಅಂತ ಹೇಳ್ತಾರೆ. ಈ ತರದ್ದು ಇದು ಬಂದ್ಬಿಟ್ಟು ಸೇಮ್ ಅದೇ ತರ ರೋಟರ್ ಗಳು ಯೂಸ್ ಮಾತ್ರ ಮಾಡ್ಕೋಬಹುದು ಇದು. ಬಟ್ ಬ್ರಷ್ ಕಟರ್ ಕಟಿಂಗ್ ಆಗಲ್ಲ, ಕಳೆ ಹೊಡಿಯಕ್ ಆಗಲ್ಲ. ಬಟ್ ನಿಮ್ಗೆ ಏನ್ ಮಾಡುತ್ತೆ, ನಿಮ್ಗೆ ಮರ ಸುತ್ತ ಹೊಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ಈಗ ಒಂದು ಅರ್ಧ ಎಕರೆ ಒಂದು 20 ಗುಂಟೆ ಇರುತ್ತೆ, 10 ಗುಂಟೆ ಜಾಗ ಇರುತ್ತೆ, ಅದು ಒಂದು ಮರದ ಮನೆ ಹತ್ರ ಮಾತ್ರ ಹೊಡ್ಕೊಳ್ಳೋದಕ್ಕಾಗುತ್ತೆ. ಅದಕ್ಕೆಲ್ಲ ಯೂಸ್ ಆಗಂತದ್ದು ನಿಮಗೆ 2 HP 3 HP ಅಂತ ಸೆಗ್ಮೆಂಟ್ ಬರೋದಿದೆ. ಸೊ ಇದು ನಿಮಗೆ ಜಾಸ್ತಿ ಯೂಸೇಜ್ ಆಗಲ್ಲ. ಮಣ್ಣು ಮೇಲೂ ಇದು ಯೂಸ್ ಆಗುತ್ತೆ. ಮಣ್ಣು ಹೆಂಗಿರ್ಬೇಕು, ಫುಲ್ ಮರಳು ತರ ಇದ್ರೆ ಚೆನ್ನಾಗಿ, ಕಲ್ಲು ನೆಲಗಳಿಗೆ ಇವೆಲ್ಲ ಆಗಲ್ಲ. ಇವೆಲ್ಲ ಸ್ಮಾಲ್ ಸೆಗ್ಮೆಂಟ್ ಚಿಕ್ಕದಾಗಿ ಯೂಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತವೆ. ಅಂದ್ರೆ ಈಗ ಸಣ್ಣ ಪ್ರಮಾಣದಲ್ಲಿ ಕೃಷಿ ಅಂತವರಿಗೆ ಇಂಥ ಬೆಟರ್. ಒಂದು ನಮ್ಗೆ ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಡ್ತೀವಿ. ಅದ್ರ ನೆಕ್ಸ್ಟ್
ಅಡ್ಜಸ್ಟ್ಮೆಂಟ್ ಇದೆಯಾ ಇಲ್ಲ ಅದು ಅಷ್ಟೇ ಅದು ಆಪ್ಷನ್ ಅಲ್ಲಿ ಏನಿಲ್ಲ. ಸರ್ ಇದಕ್ಕೆ ಬರುತ್ತೆ. ಇದು ಯಾವ ರೀತಿ ಮೆಟೀರಿಯಲ್ಸ್ ಬಂದ್ರೆ ಇದು ಯಾವ ತರ ವರ್ಕ್ ಮತ್ತೆ ಎಂತವ್ರಿಗೆ ಬೆಟರ್ ಅಂತ ಹೇಳಿ? ಇದು ಅಷ್ಟೇ. ಈಗ ಆ, ನಾವು ಹೇಗೆ ಅಂದ್ರೆ ಈಗ ದೊಡ್ಡದು ಟ್ರ್ಯಾಕ್ಟರ್ ಗಳಿಗೆ ಎಲ್ಲಾ ಕಡೆನೂ ಹೋಗಲ್ಲ. ಸೊ ಇದಕ್ಕೆಲ್ಲ ಮಿನಿ ಟ್ರ್ಯಾಕ್ಟರ್ ಅಂತಾರೆ, ಮಿನಿ ಟಿಲ್ಲರ್ ಗಳಂತಾರೆ. ಮುಂಚೆ ಏನ್ ಟಿಲ್ಲರ್ ಗಳಿಗೆ ಬರ್ತಿದ್ರು, ನಿಮಗೆ ಇದು ಬಂದ್ಬಿಟ್ಟು ನಿಮಗೆ 5 HP ಇಂದ ಸ್ಟಾರ್ಟ್ ಆಗುತ್ತೆ. 5 HP ಇದರಿಂದ ಸ್ಟಾರ್ಟ್ ಆಗುತ್ತೆ. 5 HP 13 HP ಎಲ್ಲದೂ ಬಂದ್ಬಿಟ್ಟು ಮಿನಿ ಟಿಲ್ಲರ್ ಸೆಗ್ಮೆಂಟ್ ಬರುತ್ತೆ. 5 HP ಇಂದ ಸ್ಟಾರ್ಟ್ ಆಗಿರೋದು 13 HP ಮಿನಿ ಟಿಲ್ಲರ್ ಸೆಗ್ಮೆಂಟ್ ಬರ್ತದೆ. ಬಟ್ ಹೆಚ್ಚಿನ ಅಂಶ ಎಲ್ಲರೂ 7 HP ಈ ಪೆಟ್ರೋಲ್ ಸೆಗ್ಮೆಂಟ್ 7 HP ಇದ್ರಲ್ಲಿ ಯೂಸ್ ಮಾಡ್ತಾರೆ. ಚೆನ್ನಾಗಿದೆ, ಒಳ್ಳೆ ಪವರ್ ಚೆನ್ನಾಗಿ ಬರುತ್ತೆ ನಿಮಗೆ. ರಿವರ್ಸ್ ಮತ್ತೆ ಫಾರ್ವರ್ಡ್ ಎರಡು ಕಡೆನೂ ಅಂದ್ರೆ ಇಲ್ಲಿ ರಿವರ್ಸ್ ಇದೆ. ಹೌದು. ಇದು ಸೊ ಇದು ಗೇರ್ ಶಿಫ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಈ ತರ Mute ಇರುತ್ತೆ. ಸೊ ನೀವು ಹಿಂದ್ಗಡೆ ಹೇಳಿದ್ರೆ ರಿವರ್ಸ್ ಬೀಳುತ್ತೆ, ಮುಂದ್ಗಡೆ ಹಾಕಿದ್ರೆ ಫಾರ್ವರ್ಡ್ ಬೀಳುತ್ತೆ. ಎರಡೇ ಸೆಗ್ಮೆಂಟ್ ಬರೋದಿಲ್ಲ. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ವಿತೌಟ್ ಸೆಲ್ಫ್ ಸ್ಟಾರ್ಟರ್ ಬರುತ್ತೆ, ಸೆಲ್ಫ್ ಸ್ಟಾರ್ಟರ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಸೆಲ್ಫ್ ಸ್ಟಾರ್ಟರ್ ಪ್ರಾಡಕ್ಟ್ ಇದು. ಇದು ಇದು ನಿಮಗೆ ಇದ್ ಮಾಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮಗೆ ಇಲ್ಲಿ ಕೀ ಸ್ಟಾರ್ಟ್ ಬರುತ್ತೆ ನೋಡಿ. ಸೊ ಇದು ಇದು. ಕೀ ಸ್ಟಾರ್ಟ್ ಬರುತ್ತೆ. ಅಂಡ್ ಸರ್ ಇದರ ಬೆಲೆ ಎಷ್ಟು ಬರುತ್ತೆ? ನಾನು ಅದೇ ನಿಮಗೆ ಹೇಳ್ದಂಗೆ ಇದು ನಿಮಗೀಗ 25,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇದು ಎಕಾನಮಿ ಮಾಡಲ್ ಇದ್ರಲ್ಲ. ಸೊ ಈ ಸೆಗ್ಮೆಂಟ್ ಅಲ್ಲಿ ನಾನು 7 HP ಸೆಗ್ಮೆಂಟ್ ಅಲ್ಲಿ ಏನಿದೆ 25,000ದಿಂದ ಇದು ಬಂದ್ಬಿಟ್ಟು 48,000 ರೂಪಾಯಿ ಆಗುತ್ತೆ. ಇದಕ್ಕೆ 40 ಸಬ್ಸಿಡಿ ಎಲ್ಲ ಆಕ್ಚುಲಿ ಈ ಪ್ರಾಡಕ್ಟ್ ಗೆ ಇಲ್ಲ, ಈ ಈ ಪ್ರಾಡಕ್ಟ್ ಇಲ್ಲ. ಇದರಲ್ಲಿ ಬೇರೆ ಪ್ರಾಡಕ್ಟ್ ಗಳಿದಾವೆ, ಅದಕ್ಕಿದಾವೆ. ಯಾಕಂದ್ರೆ ಸಬ್ಸಿಡಿ ಎಲ್ಲದಕ್ಕೂ ಅಪ್ರೂವಲ್ ಆಗಿರಲ್ಲ. ಗೌರ್ಮೆಂಟ್ ಇಂದ L1 ಪ್ರೈಸ್ ಅಂತ ಇರುತ್ತೆ, ಲೆವೆಲ್ ಆಫ್ ಇದು ಬಂದಿರುತ್ತೆ. ಆ ಪ್ರಾಡಕ್ಟ್ ಗಳಿಗೆ ಮಾತ್ರ ನಿಮಗೆ ಸಬ್ಸಿಡಿ ಅಂತ ಇರುತ್ತೆ. ಎಲ್ಲಾ ಪ್ರಾಡಕ್ಟ್ ಗಳಿಗೂ ಅವ್ರಿಗೆ ಎಲ್ಲದನ್ನು ಸಬ್ಸಿಡಿ ಪ್ರೊವೈಡ್ ಪ್ರೊವೈಡ್ ಮಾಡೋದಿಲ್ಲ. So ಇದು ಬಂದ್ಬಿಟ್ಟು 48,000 ರೂಪಾಯಿ ಆಗುತ್ತೆ. ಇದಕ್ಕೆ 32 ಬ್ಲೇಡ್ ಬರುತ್ತೆ, ಪ್ಲಸ್ ಒಂದು ನೇಗ್ಲು ಕೊಡ್ತೀವಿ. ನೇಗ್ಲು ಒಂದಿರುತ್ತೆ, 32 ಬ್ಲೇಡ್ಗಳು, ರೋಟರ್ ಬ್ಲೇಡ್ಗಳು. ಆ ಕಡೆ ಈ ಕಡೆ 32 ಬ್ಲೇಡ್ಗಳು ಬರ್ತವೆ. ಸರ್ ಇದು ಈ ತರ ಒಬ್ರು ಕಸ್ಟಮರ್ ತಗೊಂಡಿದ್ದಾರೆ, ತುಂಬಾ ಜನ ಇದಾರೆ, ನಿಮಗೆ ಒಳ್ಳೆ ಕಸ್ಟಮರ್ ಗಳಿದ್ದಾರೆ, ಒಳ್ಳೆ ಫೀಡ್ಬ್ಯಾಕ್ ಇದೆ. ಅಂಡ್ ವಿಡಿಯೋ ಏನಾದ್ರು ಸಿಗುತ್ತಾ? ಖಂಡಿತ ಸರ್, ಖಂಡಿತ. ಸರ್ ಇದು ನೇಗ್ಲು ಈ ತರದ ಹೌದು, ಆ ಥರದ್ದೇ ಇದೆ. ಈ ನೇಗ್ಲನ್ನ ಸರ್ ಎಲ್ಲಿ ಫಿಕ್ಸ್ ಮಾಡೋದು? ಅಲ್ಲಿ ಈ ರಾಡ್ ತೆಗ್ದ್ಬಿಟ್ಟು ಈ ರಾಡ್ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದು. ನೇಗ್ಲನ್ನ ಫಿಕ್ಸ್ ನೇಗ್ಲು ಮಾಡ್ಕೊಂಡು ಬಟ್ ನಿಮಗೆ ಏನಾಗುತ್ತೆ, ನೇಗ್ಲು ಮಾತ್ರ ಹೊಡಿಬೇಕಂದ್ರೆ ಇದಕ್ಕೆ ಗೇಜ್ ಬಿಲ್ ಹಾಕೊಂಡು ಹೊಡಿಬೇಕಾಗತ್ತೆ. ಬರೀ ಟೈರ್ ಅಲ್ಲಿ ಹೋಗಲ್ಲ. ನೆಲದಲ್ಲಿ ಏನಾಗುತ್ತೆ, ನೆಲದಲ್ಲಿ ನಿಮಗೆ ಈಗ ಗ್ರಿಪ್ ಸಿಗಲ್ಲ. ಈಗ ಇವರು ಒಬ್ಬ ಕಸ್ಟಮರ್ ನೋಡಿರ್ಬೋದು ನೀವು. ನೀವು ಯಾವ ಪ್ರಾಡಕ್ಟ್ ತಗೊಂಡಿದ್ದೀರಿ ಸರ್? ನಾವು ತಗೊಂಡ ಇದೀವಿ, ಏನೆಲ್ಲ ಮಾಡಿ ಒಂದು ವಾರ ಟ್ರೈನಿಂಗ್ ಮಾತಾಡಂಗಿಲ್ಲ ಕೆಲಸ. ಯಾವ ಕೆಲಸ ನೀನೇ ಹೇಳ್ಕೊಡ್ತೀನಿ ನೋಡ್ರಿ. ಒಂದ್ ವಾರ ಹೋಗಿ ಸರ್ಚ್ ಮಾಡಿ ಹೊಡೆದ್ರೆ ಆರಾಮಾಗಿ ಆರಾಮಾಗಿ ಯಾವ ಕೆಲಸ ನಾವು ರೈತ ಮಾಡಿ ಮಾಡಿ ರೈತರ ಕೆಲಸ ಯಾವ ಕೆಲಸ ಇದು ಒಂದೇ ಒಂದ್ ವಾರ ನೀಟಾಗಿ ಕಲ್ತ್ರೆ ಮುಗ್ದೈತೆ. ಅವೆಲ್ಲ ಇಂತಿಂದ ಬಿಚ್ಚ ಹಾಕಬೇಕು, ಏನಾದ್ರು ಒಂದ್ಸರಿ ಕೊಡ್ತಾರೆ. ಏನಂದ್ರೆ ಈಗ ಯಾವ್ದೇ ಕೆಲಸ ಆಗ್ಲಿ ಸರ್, ನಾವು ಕಲಿಯೋ ತನಕ ಅದ್ರ ಮೇಲೆ ಆಸಕ್ತಿ ಹೆಂಗಿರುತ್ತೋ ಅದ್ರ ಮೇಲೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ರೆ 100% ಎಲ್ಲದ್ರಲ್ಲೂ ಕೆಲಸ ಚೆನ್ನಾಗಾಗ್ತದೆ. ಆಸಕ್ತಿ ಅನ್ನೋದು ರೈತರುಗಳಿಗೆ ತುಂಬಾ ಇರುತ್ತೆ. ರೈತರುಗಳಿಗೆ ಅದು ತುಂಬಾ ಇರೋದ್ರಿಂದ ಮತ್ತೆ ಇವಾಗಿರೋ ಲೇಬರ್ ಪ್ರಾಬ್ಲಮಿಗೂ ಮತ್ತೆ ಎಲ್ಲದಕ್ಕೂ ಅವ್ರು ಅಡ್ಜಸ್ಟ್ ಆಗ್ಬಿಡ್ತಾರೆ. ಇವತ್ತಿನ ಕಾಲದಲ್ಲಿ ಲೇಬರ್ ಪ್ರಾಬ್ಲಮ್ ತುಂಬಾ, ಲೇಬರ್ ಬರದೇ ಇಲ್ಲ. ಯಾರು ಕೆಲಸ ಈಗ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಇವೆಲ್ಲ ಈಗ ಹೆಂಗಂದ್ರೆ ನಿಮಗೆ ರೋಟರ್ ಬ್ಲೇಡ್ ಗಳು ಏನ್ ಕೊಡ್ತೀವಿ ಅದು ಅಡ್ಜಸ್ಟಬಲ್ ರೋಟರ್ ಬ್ಲೇಡ್ ಗಳು ಇರ್ತವೆ. ನಿಮಗೆ ಹೇಗೆ ಅಂದ್ರೆ ಅದನ್ನ ಡಿಟ್ಯಾಚ್ ಮಾಡುವಂತದ್ದು ಆಪ್ಷನ್ ಇರುತ್ತೆ. ನೀವು ಈಗ ಸಾಲ್ ಕೆಲವೊಂದು ಕಡಿಮೆ ಆಗ್ತವೆ. ಈಗ 2 ಅಡಿ ಸಾಲ್ ಬೇಕು, ನನಗೆ 3 ಅಡಿ ಸಾಲ್ ಬೇಕು, 4 ಅಡಿ ಸಾಲ್ ಬೇಕು, ಯಾವ ತರ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ನಿಮಗೆ ರೋಟರ್ ಅಡ್ಜಸ್ಟ್ಮೆಂಟ್ ಗಳು ಇದ್ರಲ್ಲಿ ಮಾಡ್ಕೋಬೇಕು. ಈಗ ಟ್ರ್ಯಾಕ್ಟರ್ ಆದ್ರೆ ಒಂದೇ ಸೆಗ್ಮೆಂಟ್ ಒಂದೇ ತರ ಹೋಗುತ್ತೆ, ಅದು ನಿಮಗೆ ಅಡ್ಜಸ್ಟ್ಮೆಂಟ್ ಸಿಗೋದಿಲ್ಲ. ಇದ್ರಲ್ಲಿ ಹಂಗಲ್ಲ, ಇದ್ರಲ್ಲಿ ಅಡ್ಜಸ್ಟ್ಮೆಂಟ್ ಗಳು ಸಿಗ್ತವೆ. ಇದ್ರಲ್ಲಿ ನಿಮಗೆ 7 HP ಇಂದ ಹಿಡಿದು ಇದು ಸೆಲ್ಫ್ ಸ್ಟಾರ್ಟರ್ ಬರುತ್ತೆ, ಇದು ವಿತೌಟ್ ಸೆಲ್ಫ್ ಸ್ಟಾರ್ಟರ್ ಗಳು ಬರ್ತವೆ. ಸೇಮ್ ಪ್ರಾಡಕ್ಟ್. ಇದ್ರಲ್ಲಿ ನಿಮಗೆ ಸ್ವಲ್ಪ ಚೇಂಜಸ್ ಏನ್ ಬರುತ್ತೆ, ಇದ್ರದ್ದು ಗೇರ್ ಬಾಕ್ಸ್ ಅಂತ ಸ್ವಲ್ಪ ಚೇಂಜ್ ಬರುತ್ತೆ. ಈಗ ನಿಮ್ಗೆ ಕಡಿಮೆ ಹೋದಂಗೆ ಏನಾಗುತ್ತೆ, ಪ್ರಾಡಕ್ಟ್ ಗಳು ಪ್ರತಿಯೊಂದ್ರಲ್ಲಿ ಇರುತ್ತೆ. ಕಾರ್ಬೋರೇಟರ್ ಬೇರೆ ತರದ್ ಬರುತ್ತೆ. ಇದು ಈ ಕಾರ್ಬೋರೇಟರ್ಗೂ ಆ ಕಾರ್ಬೋರೇಟರ್ಗೂ ಚೇಂಜ್ ಬರುತ್ತೆ, ಗೇರ್ ಬಾಕ್ಸ್ ಚೇಂಜ್ ಬರುತ್ತೆ, ಇಂಜಿನ್ ಚೇಂಜ್ ಬರುತ್ತೆ. ಅಂದ್ರೆ ಈಗ ಬೆಲೆ ಜಾಸ್ತಿ ಆದಂಗೆ ಕ್ವಾಲಿಟಿ ಕಸ್ಟಮೈಸ್ ಚೆನ್ನಾಗಿರುತ್ತೆ.
ಈಗ ಇದಿಷ್ಟು 7 ಎಚ್ ಪಿ ಸರ್ ಸೇಮ್ ಇದೇನು ಅಂತ ಇದು ಡಿಫ್ರೆಂಟ್ ಆಗಿದೆ ಇದು ಪ್ರಾಡಕ್ಟ್. ಇದು ಹೆವಿ ಮತ್ತೆ ಹೆವಿ ಇದೆ. ಖಂಡಿತ ಸರ್, ಇದು ಡಿಫ್ರೆಂಟ್ ಪ್ರಾಡಕ್ಟ್. ನನ್ನ ಕಲ್ಟಿವೇಟರ್ ಅಲ್ಲಿ ನಿಮಗೆ ಇದು ಬಂದ್ಬಿಟ್ಟು ಶುಂಠಿಗೆ ಮಣ್ಣು ಹಾಕೋದು. ಇದು ಶುಂಠಿ ಮಣ್ಣು ಹಾಕೋದು. ಇದು ನಿಮಗೆ 6 ಎಚ್ ಬರುತ್ತೆ. ಶುಂಠಿಗೆ ಮಣ್ಣು ಹಾಕೋ ಮಿಷಿನ್. ಡೀಸೆಲ್ ಇಂಜಿನ್ ಸರ್ ಇದು ಡೀಸೆಲ್ ಇಂಜಿನ್ ಬರುತ್ತೆ. ಡೀಸೆಲ್ ಇಂಜಿನ್ ಅದಕ್ಕೆ ಹೆವಿ ಇರೋದು. ಹೆವಿ ಇರೋದಿಲ್ಲ. ಇದು ನೋಡಕ್ಕೂ ನಿಮಗೆ ಮತ್ತೆ ಇದು ನಿಮಗೆ ಹ್ಯಾಂಡಲ್ ಕೂಡ 360 ಡಿಗ್ರಿ ತಿರುಗುತ್ತೆ. ಯಾವ ಕಡೆ ಬೇಕಾದ್ರೆ ತಿರುಗಿಸ್ಬೋದು. ಅಂದ್ರೆ ಸರ್ ಈಗ 1 ಲೀಟರ್ ಪೆಟ್ರೋಲ್ ಹಾಕಿದ್ರೆ ಎಷ್ಟು ಗಂಟೆ ಬರುತ್ತೆ ಇದು? ನಿಮ್ಗೆ ಎಲ್ಲದನ್ನು ಅಷ್ಟೇ ಸರ್. ನಾನು ಏನು ಹೇಳ್ತಿದ್ವೋ 1 ಅವರ್ 1 ಲೀಟರ್ ಪೆಟ್ರೋಲ್ ಆಗ್ಲಿ 1 ಲೀಟರ್ ಡೀಸೆಲ್ ಆಗ್ಲಿ 1 ಅವರ್ ಕೆಲಸ ಮಾಡ್ಕೋಬಹುದು. ಏನು ಈಗ ಅವ್ರು ಯೂಸ್ ಮಾಡೋದ್ರಲ್ಲಿ ಅವ್ರು ಏನು ಎಕ್ಸ್ಪೆಕ್ಟ್ ಹೆಂಗ್ ಕೊಡ್ತಾರೆ, ಅವ್ರು ಎಷ್ಟೊತ್ತು ಯೂಸ್ ಆಗ್ತದೆ, ಎಷ್ಟೊತ್ತು ಐಡ್ಲಿಂಗ್ ಇರುತ್ತೆ, ಎಲ್ಲದನ್ನು ಕೌಂಟ್ ಆಗುತ್ತೆ. ಸೊ ಅದರಿಂದ ನಾವು 1 ಅವರ್ ಕೊಡ್ತೀವಿ. 1 ಅವರ್ ಅವ್ರು ಆರಾಮಾಗಿ ಯೂಸ್ ಮಾಡ್ಬೋದು. ಕೆಲವರಿಗೆ ಒಂದು 1/4 ಗಂಟೆ ಜಾಸ್ತಿ ಹೊಡಿತಾರೆ. ನೋಡಿ ವೀಕ್ಷಕರೇ, ಶುಂಠಿಗೆ ಮಣ್ಣು ಹಾಕೋ ಮಿಷಿನ್ ಯಾವ ತರ ಇದೆ ಅಂತ ನೋಡ್ಬೋದು ನೀವು. ಈಗಿನ ಕಾಲದಲ್ಲಿ ಲೇಬರ್ಗಳ ಪ್ರಾಬ್ಲಮ್ ಯಾವ ತರ ಅಂದ್ರೆ ಲೇಬರ್ ಕರೆದ್ರು ಬರಲ್ಲ ಅಂಡ್ ಆಲ್ಸೋ ಜಾಸ್ತಿ ಅಮೌಂಟ್ ಆಗ್ತಾರೆ. ಅಂಡ್ ಸ್ವತಃ ನೀವೇ ಶುಂಠಿಗೆ ಮಣ್ಣು ಹಾಕ್ಬೇಕು ಅಂದ್ರೆ ನೋಡಿ ಈ ತರ ಪ್ರಾಡಕ್ಟ್ ಸಿಗುತ್ತೆ. ಸರ್ ಇದು ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳ್ಬೋದಾ? ಇದರಲ್ಲಿ ನಿಮಗೆ ವೈಡೆಸ್ಟ್ ರೇಂಜ್ ಇದೆ. ನಿಮಗೆ 78,000ದಿಂದ ಸ್ಟಾರ್ಟ್ ಆಗುತ್ತೆ. 78,000, 1,05,000, 1,38,000 ತನಕ. 1,30,000. ಈಗ ಒಂದು ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಶುಂಠಿ ಅವ್ರು ವರ್ಷ ಹಾಕೊಂಡಿದ್ರೆ ಇದು ತುಂಬಾ ಉಪಯೋಗ. ಹೌದು. ಈಗ ನಾನು ನಿಮಗೆ ಏನ್ 1,38,000 ಹೇಳೋದಿಲ್ಲ, ಅದು 3 in 1 ಬರುತ್ತೆ. ನಿಮಗೆ ಅದರಲ್ಲಿ ಸೆಲ್ಫ್ ಫ್ಯಾಟ್ರ್ ಬರುತ್ತೆ, ಶುಂಠಿಗೆ ಮಣ್ಣು ಹಾಕೋದು ಡಿಕ್ಕಿಂಗ್ ಬ್ಲೇಡ್ ಬರುತ್ತೆ, ಫ್ರಂಟ್ ರೋಟರ್ ಬ್ಯಾಕ್ ರೋಟರ್ ಅಂದ್ಬಿಟ್ಟು 2 ತರದ್ದು ರೋಟರ್ ಬರುತ್ತೆ. ಸೊ ಅದು ಆಲ್ ಇನ್ ಒನ್ ಬರುತ್ತೆ. ಸೊ ಅದರಿಂದ ಬರೀ ನಿಮ್ಗೆ ಶುಂಠಿ ಮಣ್ಣು ಹಾಕೋದ್ರೆ 78,000 ಬರುತ್ತೆ. ಇದು ಕಿಸಾನ್ ಕ್ರಾಫ್ಟ್ ಅವ್ರದ್ದು. ಇದು 1,05,000. ಸರ್ ಇದು ಬಂದು ಪ್ರಾಡಕ್ಟ್ ಇದು ಇಲ್ಲದೆ ನಿಮಗೆ ಏನ್ ನಿಮಗೆ ಸೆಲ್ಫ್ ಫ್ಯಾಟ್ರ್ ಸಮೇತ ಕೇಳೋದು, ಇದು ವಿತೌಟ್ ಸೆಲ್ಫ್ ಫ್ಯಾಟ್ರ್. ನಾನು ನಿಮಗೆ 25,000 ಏನ್ ರೇಂಜ್ ಹೇಳೋದು ಇದು ರೇಂಜ್ ಡೀಸೆಲ್ ಇಂಜಿನ್ ಇದು ಇಲ್ಲ, ಪೆಟ್ರೋಲ್ ಇಂಜಿನ್. ಅಂಡ್ ಇದು ನೇಗ್ಲು ಸರ್, ಚಿಕ್ಕ ನೇಗ್ಲು ಇದು. ಇದು ನಿಮಗೆ ಅಟ್ಯಾಚ್ಮೆಂಟ್ ಬರುತ್ತೆ. ಇದು ನಿಮಗೆ ಎಕ್ಸ್ಟ್ರಾ ಯಾವ್ದಕ್ಕೆ ಹಾಕ್ಬೋದು ಸರ್? ಇಲ್ಲಿರೋ ಮಿಷಿನ್ ಅಲ್ಲಿ ಯಾವ್ದಕ್ಕೆ? ನಿಮಗೆ ಅಲ್ಲಿ ಹಿಂದ್ಗಡೆ ಇಲ್ಲಿ ಪಿನ್ ಬರುತ್ತೆ. ಅದು ಆ ಪಿನ್ ತೆಗೆದ್ರೆ ನಿಮಗೆ ಫನ್ ಇರ್ತವೆ. ಈ ಪಿನ್ ನ ಇದ್ ಮಾಡ್ಕೊಂಡ್ರೆ, ಈ ಪಿನ್ ಎತ್ತಿದ್ರೆ ಈ ಪೀಸ್ ಹೊರಗಡೆ ಬರುತ್ತೆ. ಅದು ಆ ನೇಗ್ಲು ಅಲ್ಲಿ ಕೂರ್ಸೋದು ಅಷ್ಟೇ. ಆ ಪಿನ್ ಮತ್ತೆ ಹಾಕರೆ. ಓಕೆ ಸರ್, ಇದೇ ಒಂಥರ ಡಿಫ್ರೆಂಟ್ ಆಗಿ ಐತೆ. ಅಂಡ್ ಆಲ್ಸೋ ಹಳ್ಳಿ ಕಡೆ ತುಂಬಾ ಉಪಯೋಗ ಆಗುತ್ತೆ. ಅಂಡ್ ಸರ್ ಇದೇನು ಪ್ರಾಡಕ್ಟ್ ಇದು? ಅಂದ್ರೆ ಕಾಯಿ ಇರೋಕೆ ಎಲ್ಲದಕ್ಕೂ ಆಗುತ್ತೆ. ಇದು ಮೇನ್ ಇವರು ರೈತರು ಕೊಟ್ಟಿಗೆಯಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಮಾತುಗಳಿಗೆ ಮೇವು ಹಾಕಕ್ಕಾಗ್ಲಿ, ಇಲ್ಲಾಂದ್ರೆ ಬಾಚ್ಬಿಟ್ಟು ಹೊರಗಡೆ ತಗೊಂಡು ಹಾಕಕ್ಕೆ ತುಂಬಾ ಚೆನ್ನಾಗಿದೆ. ಇದರಲ್ಲಿ 2 ತರದ್ ಬರುತ್ತೆ. ಇದು 4 ವೀಲಿಂಗ್ ಬರುತ್ತೆ. ಅದ್ಬಿಟ್ರೆ ಇದೊಂದು ಸಿಂಗಲ್ ವೀಲಿಂಗ್ ಬರುತ್ತೆ. ಸಿಂಗಲ್ ವೀಲಿಂಗ್ ಬರುತ್ತೆ. ಇದೊಂದು ಬರುತ್ತೆ. ನಿಮಗೆ ಈಗ ಸಿಂಗಲ್ ವೀಲಿಂಗ್ ಎಲ್ಲ ನಿಮಗೆ 4,200 ರೂಪಾಯಿ ಆಗುತ್ತೆ. ಇದು ನಿಮಗೆ 6,500 ರೂಪಾಯಿ ಆಗುತ್ತೆ. ಇಷ್ಟೇ ಫಿಟ್ಟಿಂಗ್ ಇದು. ಇದು ನಿಮಗೆ ಈಸಿಯಾಗಿ ಟರ್ನ್ ಆಗುತ್ತೆ. ನಿಮಗೆ ಹೆಂಗ್ ಬೇಕಂತ ಟರ್ನ್ ಮಾಡ್ಕೋಬಹುದು ಈಸಿಯಾಗಿ. ಅದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ಮಾಡ್ಕೊಂಡು ಹೋಗ್ಬೇಕು. ಸಿಂಗಲ್ ವೀಲ್ ಅಲ್ಲಿ ಅಟ್ಯಾಚ್ ಇಟ್ಕೊಂಡು ನಿಮ್ ಕೈ ಎಲ್ಲಿ ಬೇಕಲ್ಲಿ ತಿರ್ಸ್ಕೋಬೇಕು. ಸರ್ ಇದೆಷ್ಟು ಬರುತ್ತೆ? ಅದೇ ನಿಮಗೆ ಅದು 4,200 ರೂಪಾಯಿ ಆಗುತ್ತೆ. ಇದು 6,800 6,800. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಹಳ್ಳಿ ಕಡೆ ಕಾಯಿ ಏರೋದಿರ್ಬೋದು, ಇಲ್ಲ ಹೈನುಗಾರಿಕೆ ಮಾಡ್ತಿರ್ತಾರೆ, ಅಲ್ಲಿ ಮೇವುನ ಹಾಕೋದಿರ್ಬೋದು ಹಸ್ಗಳಿಗೆ. ಅಂಡ್ ಆಲ್ಸೋ ಏನೋ ಸಂಗ್ಲಿ ಬಾಚೋದಿರ್ಬೋದು, ಅಂತವ್ರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಪ್ರಾಡಕ್ಟ್ ನೋಡಿ ಇಷ್ಟ ಆಗ್ಬೋದು. ಅಂಡ್ ಆಲ್ಸೋ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತಗೋಬಹುದು. ಲಿಫ್ಟ್ ಮಾಡೋದು ತುಂಬಾ ಈಸಿ. ಡಂಪ್ ಮಾಡ್ಬೋದು. ಓಕೆ, ಈ ತರ ಹಿಂಗಿರುತ್ತೆ. ಫುಲ್ ಇದ್ರ ತನಕ ಡಂಪ್ ಆಗುತ್ತೆ. ಇದಷ್ಟಲ್ಲ, ಸ್ವಲ್ಪ ಗ್ಯಾಪ್ ಕೊಡುತ್ತೆ, ಬಟ್ ನೀವೇ ಇದು ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದು ರೇಟ್ ಜಾಸ್ತಿ. ಸಣ್ಣ ಹುಡುಗರು ಎಲ್ಲ ಕಾಯಿ ಬಸ ಬಚ್ಕೊಂಡು ಹೆವಿ ಇದೆ ಮಿಷಿನ್. ಬಟ್ ಇದು ಯಾವ ಪರ್ಪಸ್ಗೆ ಅಂಡ್ ಆಲ್ಸೋ ಯಾವ ರೀತಿ ರೈತ ಯೂಸ್ ಮಾಡೋದು? ನೀವು ಮುಂಚೆನೆ ಹೇಳ್ದಂಗೆ 7 HP ಸೆಗ್ಮೆಂಟ್ ಬಿಟ್ಟು ನಿಮ್ಗೆ 9 HP 13 HP ಅಂತ ಬರುತ್ತೆ. ಇದು ಬಂದ್ಬಿಟ್ಟು 9 HP ಡೀಸೆಲ್ ಇಂಜಿನ್ ಬರುತ್ತೆ. 9 ಡೀಸೆಲ್ ಇಂಜಿನ್. ಇದು ನಿಮಗೆ 40 ಬ್ಲೇಡ್ ಇಂದು ಕೆಪಾಸಿಟಿ ಬರುತ್ತೆ. 40 ಬ್ಲೇಡ್ ಎಕ್ಸ್ಟ್ರಾ ಕೊಡುತ್ತೆ. ಅಂದ್ರೆ
ನಿಮಗೆ 8 ಬ್ಲೇಡ್ ಎಕ್ಸ್ಟ್ರಾ ಇರುತ್ತೆ. ಆ ಕಡೆ 4 ಈ ಕಡೆ 4 ಎಕ್ಸ್ಟ್ರಾ ಬ್ಲೇಡ್ಗಳಿರುತ್ತೆ. ಸ್ವಲ್ಪ ಅಗಲ ಬರುತ್ತೆ. ಹಾ. ನಿಮಗೆ ಡೀಸೆಲ್ ಇಂಜಿನ್ ಬರುತ್ತೆ ವಿತ್ ಸೆಲ್ಫ್ ಸ್ಟಾರ್ಟರ್ ಬರುತ್ತೆ. ಸೆಲ್ಫ್ ಸ್ಟಾರ್ಟರ್ ವಿತ್ ಇದು ಫ್ರಂಟ್ ರೋಟರ್ ಇದೆ. ಇದರಲ್ಲೇ ನಿಮಗೆ ಇನ್ನೊಂದು ನಾನು ನಿಮಗೆ ಅದೇನು ಒಂದು 30 ಹೇಳಿದ್ನಲ್ಲ ಇದೇ ಸೇಮ್ ಇದು ಬರುತ್ತೆ. ಇದರಲ್ಲೇ ಬ್ಯಾಕ್ ಸೈಡ್ಗೆ ಇನ್ನೊಂದು ರೋಟರ್ ಬರುತ್ತೆ. ಸೊ ಡಬಲ್ ರೋಟ್ರ ಎಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದು ಸರ್ ನಾವು? ರೋಟರ್ ಎಲ್ಲದನ್ನು ಟೈರ್ ಬಿಚ್ಬಿಟ್ಟು ಟೈರ್ನ ಹಿಂಗೆ ಡಿಟ್ಯಾಚ್ ಮಾಡ್ಕೋಬಹುದು. ಸಿಂಗಲ್ ಪಿನ್ ಮೇಲೆ ನಿಂತಿರುತ್ತೆ. ಹಾ. ಟೈರ್ ತೆಗ್ಬಿಟ್ಟು ರೋಟರ್ ಫಿಟ್ ಮಾಡ್ಕೋಬೇಕು. ಟೈರ್ ತೆಗ್ದ್ಬಿಟ್ಟು ರೋಟ್ರ ರೋಟರ್ ಫಿಟ್ ಮಾಡಬೇಕು. ಆದ್ರೆ ಈಗ ನಾನು ನೇಗ್ಲ ಹೊಡಿಬೇಕು ಅನ್ಕೋತೀನಿ. ಇದ್ರಲ್ಲಿ ನೇಗ್ಲು ಹೊಡಿಬೋದಾ? ನೇಗ್ಲು ಹೌದು ನೋಡಿ, ಅದಕ್ಕೂ ನೀವು ಗೇಜ್ ವೀಲ್ ಹಾಕೋಬೇಕಾಗುತ್ತೆ. ಗೇಜ್ ವೀಲ್ ರೋಟ್ರ ಹಾಕಿದ್ರೆ ಮಾತ್ರ ಇದು ಬರೀ ನೇಗ್ಲ್ ಹಾಕೊಂಡು ಹೊಡಿಯೋದಿದ್ರೆ ನಿಮಗೆ ಗೇಜ್ ವೀಲ್ ಹಾಕೊಂಡು ಹೊಡಿಬೇಕಾಗುತ್ತೆ. ನಿಮಗೆ ರೋಟರ್ ಮಾತ್ರ ಸಿಂಪಲ್ ಆಗಿ ಹೊಡಿಬಹುದು. ಈ ಕಟ್ಟಿ ಇದು ನಿಮಗೆ ಈಗ ಇದು ಹಾಕಿದ್ದಾರೆ, ಇದನ್ನ ತಿರುಗಿಸಿ ಹಾಕ್ಬೇಕು. ಇದು ಎಷ್ಟು ಡೀಪ್ ಹೋಗುತ್ತೋ ಅಷ್ಟು ಬ್ಲೇಡ್ ನಿಮಗೆ ಡೀಪ್ ಆಗಿ ಹೊಡಿಯುತ್ತೆ. ಸರ್ ಕಸ್ಟಮರ್ ಯಾರು ಇದಾರೆ ಯೂಸ್ ಮಾಡುತ್ತೆ ನಿಮ್ಮ ಹತ್ರ ತಗೋಗಿ? ಖಂಡಿತ ಇದೆ ಅಲ್ವಾ, ಖಂಡಿತ ಒಳ್ಳೆ ನಿಮ್ಗೆ ಆಲ್ಮೋಸ್ಟ್ ಈ ತರ ಈ 9HP ಸೆಗ್ಮೆಂಟ್ ಅಲ್ಲಿ ಒಂದು 50 ಜನ ಕಸ್ಟಮರ್ ಇದ್ದಾರೆ. ಈಗ 4 ವರ್ಷದಲ್ಲಿ 52 ಜನ ಕಸ್ಟಮರ್ಗಳಿದ್ದಾರೆ. ಒಳ್ಳೆ ಫೀಡ್ಬ್ಯಾಕ್ ಇದೆ, ಚೆನ್ನಾಗಿದೆ. ಈ 7HP ಎಲ್ಲ ಒಂದು ಆಲ್ಮೋಸ್ಟ್ ಒಂದು 300-400 ಕಸ್ಟಮರ್ಗಳಿದೆ ಈ ಸೆಗ್ಮೆಂಟ್ ಅಲ್ಲಿ. ಒಂದು 400-500 ಜನ ಕಸ್ಟಮರ್ಗಳಿದ್ದಾರೆ. 450 ಕಸ್ಟಮರ್ ಇದ್ದಾರೆ. ಅಂಡ್ ಯಾವ ರೀತಿ ರೈತರಿಗೆ ಇದು ಉಪಯೋಗ ಅಂತ ಹೇಳ್ಬೋದು? ಯಾವ ರೀತಿ ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಮಾಲ್ ಸ್ಕೇಲ್ ಅಲ್ಲಿ ಮಾಡ್ತಿರ್ತಾರೆ, ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಿರ್ತಾರೆ. ಯಾವ ರೀತಿ ಇದು ನಿಮ್ಗೆ ಒಂದು 5 ಎಕರೆ ಆತರ ಎಲ್ಲ ಮೇಂಟೈನ್ ಮಾಡೋದು ತುಂಬಾ ಚೆನ್ನಾಗಿದೆ. 5 ಎಕರೆ ಎಲ್ಲ ಕಂಟಿನ್ಯೂಸ್ ಆಗಿ ಹೊಡಿತಾರೆ. ತುಂಬಾ ಹೆವಿ ಯೂಸ್ ಇದೆ. ಅದಕ್ಕೆ ತುಂಬಾ ಚೆನ್ನಾಗಿದೆ. ನಿಮಗೆ ತರಕಾರಿ ಬೆಳೆಯೋದಕ್ಕಾಗ್ಲಿ, ನಿಮಗೆ ತೋಟದಲ್ಲಿ ಇದು ಹೊಡಿಯೋದಕ್ಕಾಗ್ಲಿ ಎಲ್ಲದಕ್ಕೂ ಆಗುತ್ತೆ. 5 ಎಕರೆ ಮೇಂಟೈನ್ ಮಾಡೋದಕ್ಕೆ ನಿಮಗೆ ತುಂಬಾ ಫಾಸ್ಟ್ ಆಗೋ ಕೆಲಸ ಆಗುತ್ತೆ, ಸ್ಮೂತ್ ಆಗೋ ಕೆಲಸ ಆಗುತ್ತೆ. ಡೀಸೆಲ್ ಇಂಜಿನ್ ಎಷ್ಟು ಬೆಲೆ ಸರ್ ಇದು ನಿಮಗೆ 83,000 ರೂಪಾಯಿ ಆಗುತ್ತೆ. 9HP ಸಬ್ಸಿಡಿ ಖಂಡಿತವಾಗಿ ಸಿಗುತ್ತೆ. ಸರ್ ಇದು ಫಾರ್ಮರ್ ಸೈಡ್ ನಿಮ್ಗೆ ಅಕಸ್ಮಾತ್ ಡಾಕ್ಯುಮೆಂಟ್ ಕೊಟ್ರೆ ಅವ್ರಿಗೆ 78,000 ರೂಪಾಯಿ ಕಟ್ಟಕ್ ಬರುತ್ತೆ. 78,000 ರೂಪಾಯಿ ಕಟ್ಟಿದ್ರೆ ಇದು ಮಾಡ್ತೀವಿ ನಾವು. 83,000 ರೂಪಾಯಿಗೆ ನಾವು ಏನು ಅಂದ್ರೆ ಎಕ್ಸ್ಟ್ರಾ ಒಂದು ಗೇಜ್ ವೀಲ್ ಸೇರಿ ಕೊಡ್ತೀವಿ. ಸರ್ ಇದು ಈ ಪ್ರಾಡಕ್ಟ್ ಏನು ಸರ್? ಇದು ಡಿಫ್ರೆಂಟ್ ಆಗಿದೆ. ಇದು ನೋಡಕ್ಕೆ ಏನು ಇದು ಇವಾಗ ಲೇಟೆಸ್ಟ್ ಈಗ ಒಂದು 1 year ಇಂದ ಬಂದಿರುವಂತ ಪ್ರಾಡಕ್ಟ್ ಇದು. ನೀವು ಇಷ್ಟು ತನಕ ನೀವು ನೋಡಿದ್ದೆಲ್ಲ ಹಳೆಯ ಪ್ರಾಡಕ್ಟ್ಗಳು. ಆಲ್ಮೋಸ್ಟ್ 15 ವರ್ಷ ಹಳೆದಿಂದ ಸ್ಟಾರ್ಟ್ ಆಗಿರೋಂಥ ಪ್ರಾಡಕ್ಟ್. ಇದು ಬಂದ್ಬಿಟ್ಟು ರೀಸೆಂಟ್ ಆಗಿ ಬಂದಿರೋದು. ಏನಿದು ಎಡೆಮಟ್ಟೆ ಹೊಡೆ ಪ್ರಾಡಕ್ಟ್ ವಿತ್ ಟ್ರಾಲಿ. ಇದು ಟ್ರಾಲಿ ಇಷ್ಟು ಉದ್ದ ನಿಮಗೆ ಕಳ್ಕೊಂಡು ಹೋಗಕ್ಕೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಪ್ಲಸ್ ನಿಮಗೆ ಅದು 360 ಡಿಗ್ರಿ. ವೀಕ್ಷಕರೇ ನೋಡ್ತೀರಿ ಇಲ್ಲಿ ನಮ್ ಕಡೆ ಎಡಮಟ್ಟೆ ಎಲ್ಲಾನು ನಾವೇನ್ ಮಾಡ್ತೀವಿ ಅಂದ್ರೆ ಗರಿ ಎಲ್ಲ ಕಡ್ದ್ಬಿಟ್ಟು ಒಂದ್ ಕಡೆ ಹಾಕಿ ಎಡಮಟ್ಟೆ ನಾನು ಯಾರು ಬಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಅದನ್ನ ಬೆಂಕಿಗೆ ಹಾಕ್ಬಿಡ್ತೀವಿ. ಸೊ ಆ ಎಡಮಟ್ಟೆ ವೇಸ್ಟ್ ಆಗೋ ಎಡಮಟ್ಟೆನ ಯಾವ ತರ ಒಂದು ಆರ್ಗ್ಯಾನಿಕ್ ಮೆಟೀರಿಯಲ್ ಅಂದ್ರೆ ಆರ್ಗ್ಯಾನಿಕ್ ಗೊಬ್ಬರ ಆಗಿ ಮಾಡೋದು. ಅಂಡ್ ಯಾಕೆ ನಾವು ಆ ತರ ಮಾಡ್ತಾ ಇದೀವಿ ಅಂದ್ರೆ ಒಂದು ವೇಸ್ಟ್ ನ ಯಾವ ತರ ವೇಸ್ಟ್ ಆಗಿ ಮಾಡ್ತಿದೀವಿ, ಅದನ್ನ ಒಂದು ವೆಲ್ತ್ ಆಗಿ ಮಾಡಲ್ಲ. ಯಾಕಂದ್ರೆ ಅದು ಟೆಕ್ನಾಲಜಿ ನಮ್ಗೆ ಗೊತ್ತಿದೆ ಯಾವ ತರ ಯೂಸ್ ಮಾಡ್ಕೊಂಡು ಮಾಡೋದು ಅಂತ. ಸೊ ನೋಡಿ, ಇದು ಎಡಮಟ್ಟೆ ಹೊಡೆಯೋ ಮಿಷಿನ್. ಸೊ ಸರ್ ಫುಲ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾರೆ, ಯಾವ ತರ ವರ್ಕ್ ಆಗುತ್ತೆ, ಎಷ್ಟು ಕಾಸ್ಟ್ ಆಗುತ್ತೆ ಇದು ಅಂತ. ಸರ್ ಹೇಳ್ಬೋದಾ ಇದ್ರ ಬಗ್ಗೆ ಏನು ಅಂತ? ಹೌದಾ ಸರ್, ಇದು ಎಡೆಮಟ್ಟೆ ಹೊಡೆಯೋದು ನಿಮ್ಗೆ ನೀವು ಹೇಳ್ದಂಗೆ ಕರೆಕ್ಟ್. ಕಸ್ಟಮರ್ ಇದು ಏನ್ ರೈತರು ಎಡೆಮಟ್ಟೆನ ಸುಮ್ಮನೆ ಸುಟ್ಟಾಕೋದ್ರಿಂದ ಅದು ಏನು ಯೂಸ್ ಆಗಲ್ಲ. ಅದನ್ನ ಇದ್ರಲ್ಲಿ ಪುಡಿ ಮಾಡಿ ಹಾಕಿದ್ರೆ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ಸೆಗ್ಮೆಂಟ್ ಇದೆ. ನಿಮಗೆ 7HP ಇಂಜಿನ್ ಇಂದಾನು ಸ್ಟಾರ್ಟ್ ಆಗುತ್ತೆ. ಬರೀ ಚಿಕ್ಕವು ಎಡೆಮಟ್ಟೆಗಳು, ಚಿಕ್ಕವು ಇದು ಕಡ್ಡಿ ಹೊಡೆಯೋದೆಲ್ಲ ಆದ್ರೆ 7HP ಇಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದ್ಬಿಟ್ಟು 18HP ಬರುತ್ತೆ ವಿತ್ ನಿಮಗೆ ಟ್ರಾಲಿ ಬರುತ್ತೆ. ಸರ್ ಪ್ರೆಸೆಂಟ್ಲಿ ಇದು ಎಷ್ಟು HP ಅಂದ್ರೆ ಒಳಗ್ ಮೋಟರ್ ಇದೆಯಾ? ಇಂಜಿನ್ ಈ ತರ ನಿಮಗೆ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೊ ಇದು ನಿಮಗೆ ಕೆಪಾಸಿಟಿ ಹೈ ಬರುತ್ತೆ. ನಿಮಗೆ ಇದು 18HP ಬರುತ್ತೆ. 18HP ಬರುತ್ತೆ ನಿಮಗೆ. ಅಂದ್ರೆ ಹೆವಿ ಇದೆ, ಫುಲ್ ಹೆವಿ ಬರುತ್ತೆ. ಇದು ನಿಮಗೆ ವೈಮಾ ಇಂಜಿನ್ ಬರುತ್ತೆ. ಇಂಜಿನ್ ಇದರಲ್ಲಿ ತುಂಬಾ ತರದ್ ಇರ್ತವೆ. ಇದರಲ್ಲಿ ತುಂಬಾ ಹೈ ಕ್ವಾಲಿಟಿ ಇಂಜಿನ್ ಇದು ಯೂಸ್ ಮಾಡ್ತಿರೋದು. ಯಾಕಂದ್ರೆ ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಕೈ ರಟ್ಟೆ ಇದ್ರದ್ದು ಇಷ್ಟಪತ್ತು ಕೊಂಬೆಗಳ ತನಕ ಹೊಡೆದಾಕುತ್ತೆ. ಬರೀ ಎಡೆಮಟ್ಟೆ ಮಾತ್ರ ಅಲ್ಲ, ಕೊಂಬೆಗಳ ಸಮೇತ ಹೊಡೆದಾಗುತ್ತೆ. ಅಷ್ಟು ಪವರ್ ಇದೆ ಅದಕ್ಕೆ. ಅದ್ರಲ್ಲಿ ನಿಮಗೆ 6 ಬ್ಲೇಡ್ ಬರುತ್ತೆ. 6 ಬ್ಲೇಡ್ ಬರೋದ್ರಿಂದ ಮತ್ತೆ ಇದು ಟ್ರಾಲಿ ಸಿಸ್ಟಮ್ ಇರೋದ್ರಿಂದ ನಿಮಗೆ 83,000 ರೂಪಾಯಿ ಬೀಳುತ್ತೆ. ಇದರಲ್ಲಿ ನಿಮಗೆ ಅಂದ್ರೆ ನಿಮಗೆ ಇದು ಬಂದ್ಬಿಟ್ಟು ಟ್ರಾಲಿ ಬರುತ್ತೆ. ನಿಮಗೆ ಟ್ರಾಲಿ ಲೆಕ್ಕಾಚಾರಕ್ಕೆ ಇದು ನಿಮಗೆ ತಳ್ಳಾಡಕ್ಕೆ ತುಂಬಾ ಸೂಕ್ತವಾಗಿದೆ.
ಇದ್ರಲ್ಲಿ ಅಂದ್ರೆ ನಿಮ್ಗೆ ಎಲ್ಲಿ ಬೇಕಾದ್ರೂ ಇದ್ರಲ್ಲಿ ಸ್ವಲ್ಪ ಕಡಿಮೆ ಇನ್ನೊಂದು ಬರುತ್ತೆ, ನಿಮಗೆ ಅದು 78,000 ಬರುತ್ತೆ. ಅದು ಸಿಂಗಲ್ ವೀಲ್ ಬರುತ್ತೆ, ನೀವು ಸ್ವಲ್ಪ ಪುಷ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕು. ಅಂದ್ರೆ ಇಲ್ಲಿ ಅವೈಲೇಬಲ್ ಇಲ್ಲ, ರೈತರಿಗೆ ನಿಮ್ಗೆ ಬೇಕು ಅಂದ್ರೆ ತರಿಸ್ಕೊಡ್ತಾರೆ. ತರಿಸ್ಕೊಡ್ತೀವಿ ನಾವು. ಅದನ್ನ ಸೇಲ್ ಮಾಡಿದೀವಿ, ತುಂಬಾ ಜನ ಯೂಸ್ ಮಾಡ್ತಿದ್ದಾರೆ ಅದನ್ನ. ಸೊ ಇದು ಟ್ರಾಲಿ ಮಾಡಿದ್ವಿ. ಇದು ಬರೀ ಒಂದು ಕಸ್ಟಮರ್ ಹೊಸದಾಗಿ ಬಂದಿರೋದ್ರಿಂದ ಒಂದು ಕಸ್ಟಮರ್ ಕೊಟ್ಟಿದ್ವಿ. ಒಂದು ಕಸ್ಟಮರ್ ಒಂದೇ ಒಂದು ಕಸ್ಟಮರ್ ಯಾವ ಹೇಳ್ಬೋದು, ಯಾರು ಹೇಳ್ಬೋದು ನಾವು ಯಾಚಿನ್ ಘಟ್ಟದ ಹತ್ರ ನಮ್ಮ ಕಸ್ಟಮರ್ ಯಾಚಿನ್ ಯಾಚಿನ್ ಘಟ್ಟದ ಅವ್ರಿಗೆ ಕೊಟ್ಟಿದ್ವಿ. ಅವರು ಯಾವ ಪರ್ಪಸ್ ಗೆ ಹೋಗಿದ್ದು? ಅವ್ರದ್ದು ಅದೇ, ಅವ್ರ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮಾಡೋದಕ್ಕೋಸ್ಕರ ಸುಮ್ಮನೆ ಎಲ್ಲಾ ಕಡೆನೂ ಒಡಮಟ ಬಿದ್ದು ಇದಾಗ್ತಿದೆ. ಅಂದ್ರೆ ನಾವು ಒಂದು ವಿಡಿಯೋ ಮಾಡಿದ್ವಿ ಯೂಟ್ಯೂಬ್ ಅಲ್ಲಿ. ಸೊ ಅವರು ಆರ್ಗ್ಯಾನಿಕ್ ಮಾಡಿದ್ದಾರೆ, ಆರ್ಗ್ಯಾನಿಕ್ ಗೊಬ್ಬರ ಮಾಡಿದ್ದಾರೆ, ಸೇಮ್ ಇದೇ ತರ. ಏನಂದ್ರೆ ರೈತರು ಒಂದ್ಸರಿ ಇನ್ವೆಸ್ಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ, ಬಟ್ ಇನ್ವೆಸ್ಟ್ ಆದ್ಮೇಲೆ ಅದರಿಂದ ಯೂಸೇಜ್ ಎಷ್ಟಿದೆ ನಿಮ್ದು ಅಲ್ಲಿರೋ ಇದನ್ನೇ ಗೊಬ್ಬರ ಕನ್ವರ್ಟ್ ಆಗ್ಬೇಕಾದ್ರೆ ನಿಮ್ಗೆ ಉಪಯೋಗ ಅದು. ಇದಕ್ಕೆ ಇನ್ವೆಸ್ಟ್ ಮಾಡೋದನ್ನ ಯೋಚನೆ ಮಾಡೋದಕ್ಕಿಂತ ಅದು ಸುಮ್ಮನೆ ಬಿದ್ದು ಒಂದ್ ಕಡೆ ಬಿದ್ದು ಒದ್ದಾಡೋದ್ಕಿಂತ ಒಂದ್ ಕಡೆ ಚೆನ್ನಾಗಿ ಮರಕ್ಕಿಂತ ಗೊಬ್ಬರ ಹೋಗ್ಬಿಡುತ್ತೆ. ಅದ್ ಪೀಸ್ ಬೇಗ ಕರ್ಗ ಹೋಗ್ತದೆ, ಗೊತ್ತೇ ಆಗೋದಿಲ್ಲ. ಅಂದ್ರೆ ಮಳೆ ಬಿತ್ತು ಅಂದ್ರೆ ಒಂದ್ ನೀರ್ ಬಿತ್ತು ಅಂದ್ರೆ ಎಷ್ಟು ಇಂಚು ಸರ್ ಇದು? ಇವೆಲ್ಲ ನಿಮಗೆ 1 ಇಂಚ್ ತನಕ ಕಟಿಂಗ್ ಬರೋದು. ಸರ್ ಈಗ ನೋಡ್ತಿರ್ಬೋದು, ಅಂದ್ರೆ ಈಗ ಒಂದು ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ಬೋದು ಇದಕ್ಕೆ? ಪೆಟ್ರೋಲ್ ಅದು ನಿಮಗೆ 4 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಡೀಸೆಲ್ ಇದು ಪೆಟ್ರೋಲ್ ಪೆಟ್ರೋಲ್. ಈಗ ಒಂದು 4 ಲೀಟರ್ ಹಾಕಿದ್ರೆ ಒಂದು 2 ಅವರ್ಸ್ ಓಡಿಸ್ಬೋದ? ಇಲ್ಲ, ನಿಮಗೆ 1 ಲೀಟರ್ 1 ಅವರ್ ಓಡುತ್ತೆ. ನಿಮಗೆ ಆಲ್ಮೋಸ್ಟ್ ನಿಮಗೆ 4 ಲೀಟರ್ ನಿಮಗೆ 4 ಅವರ್ 4 ಅವರ್. ಅಂದ್ರೆ ಇದ್ರಲ್ಲಿ ಎಕ್ಸಲೇಟರ್ ಏನಾರು ಇದೆಯಾ? ಏನಿಲ್ಲ. ಎಕ್ಸಲೇಟರ್ ಅಡ್ಜಸ್ಟ್ಮೆಂಟ್ ಒಂದ್ಸರಿ ಮಾಡಿ ಕೊಡ್ತೀವಿ ನಾವು. ಇದು ಬೆಲ್ಟ್ ಅಲ್ಲಿ ರನ್ ಆಗುತ್ತೆ. ಬೆಲ್ಟ್ ಎಕ್ಸ್ಟ್ರಾ ಸ್ಪೇರ್ ಆಗಿ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಮತ್ತೆ ಇದೆಲ್ಲ ನಿಮಗೆ ಗಳ್ಳಕ್ಕೆ ಎಕ್ಸ್ಟ್ರಾ ಇದು ಕೊಟ್ಟಿರ್ತಾರೆ. ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿಂದನೂ ಬೀಳೋ ತರ ಇರುತ್ತೆ. ನಿಮ್ಗೆ ಹೈಟ್ ಬೇಡ ಅಂದ್ರೆ ಇಲ್ಲಿಂದ ಬೀಳೋ ತರ ಮಾಡ್ಕೋಬಹುದು. ಹೈಟ್ ಬೇಡ ಅಂದ್ರೆ ಅದು ಕ್ಲೋಸ್ ಆಗಿರುತ್ತೆ, ಅದನ್ನ ತೆಗ್ಬಿಟ್ಟು ಇದು ಮಾಡ್ಬೋದು. ನೋಡಿ ವೀಕ್ಷಕರೇ, ಎಡಮಟ್ಟೆ ಮಿಷಿನ್ ಯಾವ ಥರ, ಎಡಮಟ್ಟೆ ಹೊಡೆದು ಪುಡಿ ಮಾಡೋ ಮಿಷಿನ್ ಯಾವ ಥರ ಒಳಗೆ ವರ್ಕ್ ಮಾಡುತ್ತೆ ಅಂಡ್ ನೋಡಿ ಯಾವ ಥರ ಬ್ಲೇಡಸ್ಗಳು ಯಾವ ಥರ ಇದೆ ಅಂದರೆ, ಇದು ನೋಡಿ, ಇದು ಬ್ಲೇಡು ಬಂದು ಇದು ಬೆಲ್ಟಿಂಗ್ ಸಿಸ್ಟಮ್ ಬರುತ್ತೆ. ಬೆಲ್ಟ್ನ ನಾವು ಇಲ್ಲಿ ಜನರೇಟಿಗೆ ಫಿಕ್ಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಬ್ಲೇಡ್ ಯಾವ ಥರ ಇದೆ, ಇದು ತೆಗಿಬೋದು ಅನಿಸುತ್ತೆ ನೋಡಿ. ಅದು ಬ್ಲೇಡಿಂಗ್ ಅಂದರೆ ಎಡಮಟ್ಟೆ ಕೊಡ್ತೀವಲ್ಲ, ಮಾಮೂಲಿ ಈಗ ಚಾಪ್ ಕಟರ್ ಎಲ್ಲ ಯಾವ ಥರ ಇರುತ್ತೆ, ಮೇಕ್ ಟು ಮೇಕ್. ಆ್ಯಂಡ್ ನೋಡಿ ಬ್ಲೇಡ್ ಯಾವ ಥರ ಕಾಣಿಸ್ತಿದೆ, ಬ್ಲೇಡ್ ಎಲ್ಲ ಪುಡಿ ಮಾಡಿ ಹಾಕುತ್ತೆ. ಸೊ ನಾವು ಟ್ರೈ ಮಾಡ್ತೀವಿ, ಯಾರ್ಯಾರ ಕಸ್ಟಮರು ಇವ್ರ ಕೈಯಿಂದ ತಗೊಂಡೋಗಿ ಯೂಸ್ ಮಾಡ್ತೇವ್ರೆ, ಯಾವ ಥರ ಯೂಸ್ ಮಾಡ್ತಾವ್ರೆ ಆ್ಯಂಡ್ ಎಷ್ಟು ಉದ್ದ ಹೊಡೆಯುತ್ತೆ ಅಂತ ತೋರಿಸೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಈ ಥರ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಮಾಡೋದು ಸ್ವಲ್ಪ ಜನ. ಸೊ ಈ ಥರ ರೆವಲ್ಯೂಷನ್ ಆಗಬೇಕು ನಮ್ಮ ಕರ್ನಾಟಕ ಇರ್ಬೋದು, ನಮ್ಮ ಇಂಡಿಯಾದಲ್ಲಿ. ಸೊ ಬನ್ನಿ, ನೆಕ್ಸ್ಟು ಇದೇ ಥರ ಬೇರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿದ್ದಾವೆ, ಇಕ್ವಿಪ್ಮೆಂಟ್ಸು ಎಲ್ಲನೂ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ.